ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹೇರ್ ಫಾಲ್ಸ್ ಕಂಟ್ರೋಲ್ ಆಗೋದಕ್ಕೆ, ಹಾಗೆ ಹೇರ್ ತುಂಬ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ, ಯಾರಿಗೆಲ್ಲ ಬಿಳಿ ಕೂದಲು ಆಗ್ತಾ ಇರುತ್ತೆ ಆ ಬಿಳಿ ಕೂದಲು ಕಂಟ್ರೋಲ್ ಆಗೋದಕ್ಕೆ, ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅದು ಕಂಟ್ರೋಲ್ ಆಗೋದಕ್ಕೆ ಒಂದು ಬೆಸ್ಟ್ ಆಯಿಲನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಟಿಪ್ಸನ್ನು ಸಹ ನಾನು ನಿಮಗೆ ಹೇಳ್ತೀನಿ. ನಾನು ಹೇಳುವಂತಹ ಟಿಪ್ಸು ಮತ್ತು ಈ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಉದ್ದವಾಗಿ ದಟ್ಟವಾಗಿ ಬೆಳೆಯೋದರ ಜೊತೆಗೆ ಹೇರ್ ಫಾಲ್ಸು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಹೇಳಿದ ಕೆಲವೊಂದಿಷ್ಟು ಟಿಪ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಫಾಲೋ ಮಾಡೋದ್ರಿಂದ ಕೂಡ ಹೇರ್ ಫಾಲ್ಸು ಕಂಟ್ರೋಲ್ ಆಗುತ್ತೆ. ಸೊ ಫಸ್ಟಿಗೆ ನಾನು ಇಲ್ಲಿ ಈ ಆಯಿಲನ್ನು ಯೂಸ್ ಮಾಡೋದಕ್ಕೆ ನಾನು ಮೆಂತೆನ ಯೂಸ್ ಮಾಡ್ತಿದ್ದೀನಿ. ಮೆಂತೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏಕೆಂದರೆ ಮೆಂತೆಯಲ್ಲಿ ಐರನ್ ಇದೆ, ಪ್ರೋಟೀನ್ ಇದೆ, ಹಾಗೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಬೇಕಾಗಿರುವಂಥ ಒಳ್ಳೆಯ ಪೋಷಕಾಂಶಗಳು ಮೆಂತೆ ಕಾಳಿನಲ್ಲಿ ಇದೆ. ಹಾಗೆ ಮೆಂತೆ ತಂಪಿನ ಗುಣವನ್ನು ಹೊಂದಿದೆ. ಇವಾಗ ಯಾರಿಗೆಲ್ಲ ತುಂಬ ಹೀಟ್ ಬಾಡಿ ಇರುತ್ತಲ್ವ, ಸೊ ಬಾಡಿ ಹೀಟ್ ಆದರೂ ಕೂಡ ಕೂದಲು ತುಂಬ ಉದುರುತ್ತಾ ಇರುತ್ತೆ. ಸೊ ಅಂಥವರು ಮೆಂತೆಯನ್ನು ಯೂಸ್ ಮಾಡೋದ್ರಿಂದ ಅವರ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೇರ್ ಫಾಲ್ಸು ಸಹ ಕಂಟ್ರೋಲ್ ಆಗುತ್ತೆ. ಸೊ ಮೆಂತೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ನಾನು ಮೆಂತೆಯ ಜೊತೆಗೆ ನಾನು ಕರಿಬೇವನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಕರಿಬೇವು ಬಗ್ಗೆ ಅಂತೂ ಹೇಳೋದೇ ಬೇಡ. ಕರಿಬೇವು ಅಷ್ಟೇ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಕೆಲವೊಬ್ಬರಿಗೆಲ್ಲ ತುಂಬಾ ಕಣ್ಣುರಿತಾ ಇರುತ್ತೆ. ಅವರಿಗೆಲ್ಲರೂ ಕರಿಬೇವನ್ನ ಯೂಸ್ ಮಾಡೋದ್ರಿಂದ ಕಣ್ಣಿನ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನಾವು ಕರಿಬೇವು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದನೂ ಕೂಡ ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಕೂದಲು ತುಂಬ ಕಪ್ಪಾಗಿ ಬೆಳೆಯಲು ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಕರಿಬೇವನ್ನ ಈ ಆಯಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಮೆಂತೆನೂ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಹಿಡಿಯವಷ್ಟು ನಾನು ಮೆಂತೆ, ಒಂದು ಹಿಡಿಯವಷ್ಟು ನಾನು ಕರಿಬೇವನ್ನ ಇವೆರಡನ್ನೂ ಯೂಸ್ ಮಾಡಿಬಿಟ್ಟು ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇವೆರಡೂ ಕೂಡ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವೆರಡೂ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ಸು ತುಂಬಾ ಕಂಟ್ರೋಲ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಒಂದು ಹಿಡಿಯವಷ್ಟು ಕರಿಬೇವು, ಒಂದು ಹಿಡಿಯವಷ್ಟು ಮೆಂತೆ, ಇವೆರಡನ್ನೂ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಪುಡಿ ಮಾಡ್ಕೊಬೇಕು. ಸೊ ನಾವು ಇದನ್ನು ಚಿಕ್ಕದಾಗಿ ಪುಡಿ ಮಾಡ್ಕೊಬೇಕು. ಯಾವುದೇ ಥರ ನೀರು ಹಾಕ್ಕೊಬಾರ್ದು. ಹಾಗೆ ಡ್ರೈ ಪೌಡ್ರು ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ. ಕರಿಬೇವು ಮತ್ತು ಮೆಂತೆನೂ ಇವೆರಡೂ ನಾವು ಸಣ್ಣದಾಗಿ ಪುಡಿ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನೋಡಿ ಇವಾಗ ಎರಡನ್ನೂ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಪುಡಿ ಮಾಡ್ಕೊತಿದ್ದೀನಿ. ನಾನು ಯಾವುದೇ ಥರ ನೀರನ್ನು ಹಾಕ್ಕೊಳ್ತಾ ಇಲ್ಲ ಮತ್ತು ಅದೇ ಥರ ಆಯಿಲು ಸಹ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇಲ್ಲ. ಮಿಕ್ಸಿ ಮಾಡೋದಕ್ಕೆ ಜಸ್ಟ್ ಡ್ರೈ ಪೌಡ್ರನ್ನ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ. ಸೊ ಇದೆರಡನ್ನೂ ನೀವು ಡ್ರೈ ಪೌಡ್ರ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಆಯಿಲನ್ನು ಯೂಸ್ ಮಾಡ್ತಿದ್ದೀನಿ. ಕೊಕೊನಟ್ ಆಯಿಲ್ ಆಗಿರ್ಬೋದು, ಅಥವಾ ನೀವು ಮನೆಯಲ್ಲಿ ಏನಾದ್ರು ಕೆಲವೊಬ್ಬರು ಮನೆಯಲ್ಲೇ ಕೊಬ್ಬರಿನ ಹೊಡೆದ್ಬಿಟ್ಟು ಹೋಗಿ ಆಯಿಲನ್ನು ಇದು ಮಿಷನಿಗೆ ಹೋಗಿ ಹಾಕ್ಸ್ಕೊಂಡ್ಬಂದ್ಬಿಟ್ಟು ಆಯಿಲನ್ನು ಯೂಸ್ ಮಾಡ್ತೀರಿ. ಗಾಣದ ಆಯಿಲನ್ನು ಯೂಸ್ ಮಾಡ್ತೀರಿ ಕೆಲವೊಬ್ಬರು ತಲೆ ಕಚ್ಕೊಳೋದಕ್ಕೆ. ಸೊ ಆಯಿಲ್ ಆದ್ರಂತೂ ತುಂಬಾ ಬೆಟರು. ಅದರಲ್ಲಿ ಯಾವುದೇ ಥರ ಕೆಮಿಕಲ್ ಇರಲ್ಲ. ಒಳ್ಳೆ ಪ್ಯೂರ್ ಕೊಕೊನಟ್ ಆಯಿಲ್ ಆಗಿರುತ್ತೆ ಅದು. ನೀವು ಬೇಕಾದ್ರೆ ಅದಿಲ್ಲ ಅಂದರೆ ಪ್ಯಾರಾಚೂಟ್ ಎಣ್ಣೆ ನೀವು ಯೂಸ್ ಮಾಡ್ತೀರಲ್ಲ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು 1 ಲೋಟದಷ್ಟು ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದ್ರೆ ನೀವು ಮಾಡ್ಕೊಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕು ಅಂದರೆ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾವೇನು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಕರಿಬೇವು ಮತ್ತು ಮೆಂತೆಕಾಳನ್ನ, ಅದೆರಡು ಪುಡಿನೂ ನಾವೇನು 1 ಲೋಟದಷ್ಟು ನಾವು ಕೊಬ್ಬರಿ ಎಣ್ಣೆ ತೊಗೊಂಡಿರ್ತೀವಲ್ಲ ಅದಕ್ಕೆ ಹಾಕಿಬಿಟ್ಟು ನಾವು ಅದನ್ನು ಕುದಿಯೋದಕ್ಕೆ ಇಡಬೇಕು. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ನಾವು ಬೇಕಾದ್ರೆ ಈ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಬೋದು. 1-2 ಮಂತ್ಸ್ವರೆಗೂ ಈ ಎಣ್ಣೆ ಏನೂ ಆಗೋಲ್ಲ. ಯಾಕೆಂದರೆ ಕರಿಬೇವು ಮತ್ತು ಮೆಂತೆಕಾಳು ಪುಡಿನ ನಾವು ಚೆನ್ನಾಗಿ ಕುದಿಸಿರ್ತೀವಲ್ವ. ಸೊ ಹಾಗಾಗಿ ಎಣ್ಣೆ ಏನೂ ಆಗೋಲ್ಲ, ಚೆನ್ನಾಗೇ ಬರುತ್ತೆ. ನೀವು ಬೇಕಾದ್ರೆ 2 ಮಂತ್ಸು 3 ಮಂತ್ಸು ಬೇಕಾದ್ರೆ ಈ ಎಣ್ಣೆನ ನೀವು ಯೂಸ್ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಕುದಿ ಬರಲೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ನೀವು ಕುದಿಸ್ರಿ. ಅದರಲ್ಲಿರುವಂತಹ ಕಂಟೆಂಟು ಎಲ್ಲ ಸರಿಯಾಗಿ ಎಣ್ಣೆಗೆ ಬಿಡಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಚೆನ್ನಾಗಿ ಕುದಿಸಿ ಆದಮೇಲೆ ಒಂದು 10 ನಿಮಿಷ ಆದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಒಂದು 5 ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಅದು ಚೆನ್ನಾಗಿ ತಣ್ಣಗಾದಮೇಲೆ ನೀವು ಅದನ್ನು ಶೋಧಿಸ್ಕೊಳ್ಳಿ. ಸೊ ಒಂದು ಬಟ್ಟೆಯಿಂದನಾದ್ರು ಶೋಧಿಸ್ಕೊಬೋದು, ಅಥವಾ ಜರಡಿ ಎಲ್ಲರೂ ಬೇಕಾದ್ರೂ ಶೋಧಿಸ್ಕೊಬೋದು. ತಣ್ಣಗಾದಮೇಲೆ ಶೋಧಿಸ್ಕೊಳ್ಳಿ. ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಈ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ನಾನು ಇವಾಗ ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸ್ಪೂನಿಂದ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷನಾದ್ರೂ ನೀವು ಚೆನ್ನಾಗಿ ಕುದಿಸಿ. ಆವಾಗ ಮಾತ್ರ ಅದರಲ್ಲಿರುವಂತಹ ಒಳ್ಳೆ ಕಂಟೆಂಟು ಎಣ್ಣೆಗೆ ಅದು ಬಿಡುತ್ತೆ ನೀಟಾಗಿ. ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದ್ರೂ ನೀವು ಇದನ್ನು ಮಾಡ್ಕೊಬೋದು. ನೋಡಿ ಇವಾಗ ಚೆನ್ನಾಗಿ
ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಈ ಥರ ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಆಮೇಲೆ ನಾವಿದು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನಾವು ಇದನ್ನು ಶೋಧಿಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಬೋದು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ. ಈ ಎಣ್ಣೆನೇ ನಾವು ವೀಕ್ಲಿ ಒಂದು 3 ಟೈಮ್ಸ್ ಆಗಿರ್ಬೋದು, ಅಥವಾ ನೀವು ಮಾಮೂಲಿ ಎಣ್ಣೆ ಯಾವಾಗ ಯೂಸ್ ಮಾಡ್ತೀರಲ್ವ ಆವಾಗೆಲ್ಲ ಈ ಎಣ್ಣೆ ಯೂಸ್ ಮಾಡ್ಬೋದು. ಅಥವಾ ಇವಾಗ ಕೆಲವೊಬ್ಬರು ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಎಣ್ಣೆ ಹಾಕ್ಕೊಳೋ ಅಭ್ಯಾಸ ಇರುತ್ತೆ ಅಲ್ವಾ, ಸೊ ಅಂಥವ್ರು ಬೆಳಗ್ಗೆ ಚೆನ್ನಾಗಿ ಇದು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಕೂದಲು ಎಣ್ಣೆನ ಹೀರ್ಕೊಳ್ಳುತ್ತೆ. ತಲೆಯ ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಬೇಕು ಯಾವಾಗಲೂ. ಕೆಲವೊಬ್ಬರೆಲ್ಲ ಮೇಲ್ಮೇಲೆ ಹಾಗೆ ಹಚ್ಕೊತಿರ್ತೀರ, ಸೊ ಅದು ತಪ್ಪು. ನಾವು ತಲೆಯ ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದಾಗ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಈ ಥರ ಬೆಳೆಯೋದ್ರಿಂದ, ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಇಷ್ಟು ಚೆನ್ನಾಗಿ ದಟ್ಟವಾಗಿ ಕೂದಲು ಬೆಳೆಯುತ್ತೆ. ಮತ್ತು ಹಾಗೆ ಇನ್ನೊಂದು ಟಿಪ್ಸ್ ಕೆಲವೊಂದು ಹೇಳಬೇಕು ಅಂದರೆ, ಇವಾಗ ತಲೆ ಸ್ನಾನ ಮಾಡುವಾಗ ಕೆಲವೊಬ್ಬರು ತುಂಬ ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡ್ತೀರಾ, ಸೊ ಆ ಥರ ಮಾಡಬಾರ್ದು. ತಲೆ ಸ್ನಾನನ ಯಾವಾಗಲೂ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಬೇಕು. ತುಂಬ ಬಿಸಿ ನೀರಲ್ಲಿ ಮಾಡೋದ್ರಿಂದ ಕೂದಲು ಉದುರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ನಾವು ತಲೆ ಸ್ನಾನ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ತಲೆನ ಬಾಚ್ಕೊಬಾರ್ದು. ನಾವು ಫಸ್ಟು ಕೂದಲನ್ನು ಚೆನ್ನಾಗಿ ಒಣಗಿಸ್ಕೊಬೇಕು, ಆಮೇಲೆ ತಲೆ ಬಾಚ್ಕೊಬೇಕು. ಇವಾಗ ಹಸಿ ತಲೆ ಸ್ನಾನ ಮಾಡಿದ ತಕ್ಷಣ ಕೂದಲೆಲ್ಲ ಹಸಿ ಇರುತ್ತಲ್ವ, ಆಗ ತಕ್ಷಣ ನಾವು ತಲೆ ಬಾಚಿಕೊಂಡ್ರೆ ಕೂದಲು ಕೂಡ ತುಂಬ ಉದುರುತ್ತೆ. ಮತ್ತು ಎಣ್ಣೆನ ನಾವು ಸುಮಾರು ದಿನ ಬಿಡಬಾರ್ದು. ಇವಾಗ ಕೆಲವೊಬ್ಬರೆಲ್ಲ 5 ದಿನ 6 ದಿನ ಆದ್ರೂ ಎಣ್ಣೆ ತಲೆಯಲ್ಲಿ ಹಂಗೆ ಇರುತ್ತಲ್ವ, ತುಂಬ ದಿನ ಬಿಡೋದ್ರಿಂದನೂ ತಲೆಯಲ್ಲಿ ಎಣ್ಣೆನ ಅದು ಡ್ಯಾಂಡ್ರಫ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವಾಗ ಒಂದು 2 ದಿನ ನೀವು ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿ ಮತ್ತೆ ಎಣ್ಣೆ ಹಚ್ಕೊಂಡ್ರೆ ಓಕೆ. ಬಟ್ ಕಂಟಿನ್ಯೂ ನಾವು 6 ಗಂಟೆ ಹಾಗೆ ಎಣ್ಣೆ ಹಚ್ಕೊಂಡಿದ್ದು ಹಾಗೆ ಬಿಡೋದ್ರಿಂದನೂ ಎಲ್ಲರಿಗೆ ಅಂತ ಹೇಳಲ್ಲ, ಕೆಲವೊಬ್ಬರಿಗೆ ಡ್ಯಾಂಡ್ರಫ್ ಆಗೋ ಸಮಸ್ಯೆ ಇರುತ್ತೆ. ಸೊ ಇದಿಷ್ಟು ನನ್ನ ಕಡೆಯಿಂದ ಟಿಪ್ಸು. ಹಾಗೆ ಎಣ್ಣೆನ ಹಚ್ಚಿದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿ. ಚೆನ್ನಾಗಿ ಮಸಾಜ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಕೂದಲು ತುಂಬ ಉದ್ದವಾಗಿ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಕರಿಬೇವನ್ನು ಅಷ್ಟೇ, ನಮ್ಮ ಊಟದಲ್ಲೂ ಆದ್ರೂ ಅಷ್ಟೇ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ. ಇದರಿಂದನೂ ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಣ್ಣೆ ಚೆನ್ನಾಗಿ ಕುದ್ಬಿಟ್ಟು ರೆಡಿಯಾಗಿದೆ. ಹಾಗೆ ನಾನು ಒಂದು 10 ನಿಮಿಷ ಅದನ್ನು ತಣ್ಣಗಾಕೆ ಬಿಟ್ಟಿದ್ದೀನಿ. ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಬಟ್ಟೆ ಎಲ್ಲರೂ ಬೇಕಾದ್ರೆ ಶೋಧಿಸ್ಕೊಬೋದು. ನಾನು ಜರಡಿಯಲ್ಲಿ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ಎಣ್ಣೆ ರೆಡಿಯಾಗಿದೆ. ಈ ಎಣ್ಣೆನ ನಾನು ಹೇಳಿದ ರೀತಿ ನೀವು ಯೂಸ್ ಮಾಡ್ತಾ ಬನ್ನಿ. ಹಾಗೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸೊ ನಾನು ಹೇಳಿರುವಂಥ ಈ ಆಯಿಲು ಹಾಗೆ ನಾನು ಹೇಳಿರುವಂಥ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಆದರೂ ತಕ್ಷಣ ರಿಸಲ್ಟ್ ಬರಲ್ಲ. ಒಂದು 2 ಮಂತ್ಸ್ ಈ ಎಣ್ಣೆನ ಯೂಸ್ ಮಾಡಿ ನೋಡಿ. ಸೊ ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.